ಅಯೋಧ್ಯೆಯಲ್ಲಿ ರಾಮನಾಮ ಮೊಳಗ್ತಾ ಇದೆ. ನಾಳೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ಸಂಭ್ರಮ ಮನೆ ಮಾಡಿರುವಂಥದ್ದು. ಅದೇ ರೀತಿ ಬೆಂಗಳೂರಿನ ಪ್ರಮುಖ ರಸ್ತೆಗಳು, ಪ್ರಮುಖ ಜಂಕ್ಷನ್ಗಳಲ್ಲೂ ಕೂಡ ಈಗ ಸಂಭ್ರಮ ಮನೆ ಮಾಡಿದೆ. ಅದೇ ರೀತಿಯಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿಯಲ್ಲಿ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಇದೀಗ ಸಾಕಷ್ಟು ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಅಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಶ್ರೀರಾಮನ 10 ಅಡಿ ಇರ್ತಕ್ಕಂಥ ಒಂದು ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದೀಗ ಆ ರಾಮ ಭಕ್ತರಿಗೆ ಒಂದು ರೀತಿಯಲ್ಲಿ ಆ ಸೆಲ್ಫಿ ಸ್ಪಾಟ್ ಆಗಿ ಮಾರ್ಪಾಡಾಗಿದೆ. ಅಂದ್ರೆ ನಾಳಿನ ರಾಮ ಮಂದಿರ ಉದ್ಘಾಟನೆ ಏನಿದೆ, ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸೋದಕ್ಕಾಗಿ ಈಗಾಗಲೇ ಸುಮಾರು 15 ಅಡಿ ಎತ್ತರ ಇರತಕ್ಕಂಥ ಒಂದು ರಾಮನ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಹೋಗ್ತಕ್ಕಂಥ ಸಾರ್ವಜನಿಕರೆಲ್ಲರೂ ಕೂಡ ಆ ಫೋಟೋಗಳನ್ನು ತೆಗೆದುಕೊಳ್ಳುವ ಮೂಲಕ, ಆ ಸೆಲ್ಫಿಗಳನ್ನು ತಗೊಳ್ಳೋ ಮೂಲಕ ಆ ರಾಮನ ಒಂದು ಧ್ಯಾನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರತಕ್ಕಂಥ ಒಂದು ಸಂತಸದ ಆ ಒಂದು ಕ್ಷಣಗಳನ್ನ ಸೆರೆ ಹಿಡಿಯುವ ಒಂದು ಕೆಲಸವನ್ನ ಆ ಜನರು ಮಾಡ್ತಾ ಇರುವಂತದ್ದು. ಇನ್ನು ಪ್ರಮುಖವಾಗಿ ಮೈಸೂರು ಬ್ಯಾಂಕ್ ಸರ್ಕಲ್ ಅಂದ ತಕ್ಷಣ ಜಾಸ್ತಿ ಸಂಖ್ಯೆಯಲ್ಲಿ, ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಓಡಾಟವನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಈ ಒಂದು ರಾಮನ ಪ್ರತಿಮೆ ಇದೀಗ ಆ ಪ್ರಮುಖ ಅಟ್ರಾಕ್ಷನ್ ಆಗಿ ಕಂಡು ಬರ್ತಾ ಇದೆ. ನಮ್ಮ ಜೊತೆ ಒಂದಷ್ಟು ಸಾರ್ವಜನಿಕರಿದ್ದಾರೆ, ಮತ್ತೆ ದೇಗುಲದ ಟ್ರಸ್ಟಿ ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ನಾಳೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಇಲ್ಲಿ ರಾಮನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದೀರಾ, ನಾಳೆ ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ ಅಂತ? ನಾಳೆ ಜೈ ಶ್ರೀರಾಮ್, ಯಲಂಕಾ ಗೇಟು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ವತಿಯಿಂದ ನಾಳೆ ರಾಮ ತಾರಕ ನಾಮ ಹೋಮ ಮತ್ತೆ ಬಂದ್ಬಿಟ್ಟು ಭಜನೆ ನಡೀತದೆ. ಬೆಳಗ್ಗೆಯಿಂದ ರಾತ್ರಿ 10 ಗಂಟೆ ತನಕ ಶ್ರೀರಾಮನ ಕೀರ್ತನೆಯನ್ನ ಆಡೋದಕ್ಕೆ ಒಂದು 10 ಟೀಮು ಬರ್ತಾ ಇದ್ದಾರೆ. ಕೋಲ್ ಕುಣಿತ, ಢೋಲ್ ಕುಣಿತ, ರಾಮರ ಭಜನೆಗಳು. ಸುಮಾರು ಬೆಳಗ್ಗೆ ಕರೆಕ್ಟಾಗಿ ಪೂಜೆ ಸ್ಟಾರ್ಟ್ ಆಗ್ತಕ್ಕಂಥದ್ದು 7 ಗಂಟೆಗೆ, ರಾತ್ರಿ 10 ಗಂಟೆ ತನಕ ಕಾರ್ಯಕ್ರಮ ಇದೆ. ಮತ್ತು ಪ್ರಸಾದ ವಿನಿಯೋಗ ಇದೆ. ಕಾರ್ಯಕ್ರಮದ ಜೊತೆಯಲ್ಲಿ ಪ್ರಸಾದ ವಿನಿಯೋಗ ಇದೆ. ಪ್ರತಿಯೊಬ್ಬರಿಗೂ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಈ ಒಂದು 10 ಅಡಿ ಸ್ಟ್ಯಾಚ್ಯೂನ ಮಾಡಿಸಿರ್ತಕ್ಕಂಥದ್ದು, ಇಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಶ್ರೀ ಆರ್ ವಿ ದೇವರಾಜ್ ಅವರು. ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ಮಾಜಿ ಮುಜರಾಯಿ ಸಚಿವರಾಗಿರ್ತಕ್ಕಂಥ ಕೃಷ್ಣಯ್ಯ ಶೆಟ್ಟರು ದೇವಸ್ಥಾನದ ಗಂಗಾಜಲವನ್ನು ತಗೊಂಬಂದು, ಗೋಮೂತ್ರವನ್ನು ತಗೊಂಬಂದು ದೇವಸ್ಥಾನವನ್ನು ಶುದ್ಧೀಕರಣ ಮಾಡಿ ಅವರು ಹೋಗಿದ್ದಾರೆ. ಅದು ಆದ ಮೇಲೆ ಈಗ ಮತ್ತೆ ನಾವು ಸಂಜೆ ಹೋಮಕ್ಕೆ ಮಾಡೋದಕ್ಕೆ ಪ್ರಸಾದ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಹೋಮ ಮಾಡ್ತಾ ಇದೀವಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ವತಿಯಿಂದ. ಆದ್ರಿಂದ ಎಲ್ಲ ಜನ ಬಂದ್ಬಿಟ್ಟು ಸಹಕರಿಸ್ತಾ ಇದ್ದಾರೆ. ಬಂದ್ಬಿಟ್ಟು ಭಕ್ತರು, ಇಡೀ ನಮ್ಮ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶವೇ ರಾಮನಾಮವನ್ನು ಹಾಡ್ತಾ ಇದೆ. ಈ ಹಿಂದೂ ಕನಸನ್ನ ನನಸು ಮಾಡಿರ್ತಕ್ಕಂಥ ಎಲ್ಲ ಯಾರ್ಯಾರು ಅವಾಗ ಹೋರಾಟ ಮಾಡಿದ್ರು ನೋಡಿ, ಅವ್ರಿಗೆಲ್ರಿಗೂ ಕೃತಜ್ಞತೆಗಳು. ಆ ರಾಮನ ಆಶೀರ್ವಾದ ಇದೆ. ಒಬ್ಬರೇ ಮಾಡಿದ್ರು ಅಂತಲ್ಲ, ಪ್ರತಿಯೊಬ್ಬರೂ ರಾಮರಿಗೋಸ್ಕರವಾಗಿ ಮಾಡಿರ್ತಕ್ಕಂಥ ಹೋರಾಟ, ಬಲಿದಾನಗಳು, ಅದರ ಪ್ರಯುಕ್ತವಾಗಿ ಇಡೀ ನಮ್ಮ ದೇಶನೇ ರಾಮಮಯ ಆಗಿದೆ. ರಾಮರಾಜ್ಯ ಆಗಬೇಕು ಅಂತ ಇತ್ತು. ನಾಳೆಯಿಂದ ರಾಮರಾಜ್ಯ ಆಗೋದಕ್ಕೆ ಒಂದು ಅಭೂತವಾಗಿರ್ತಕ್ಕಂಥದ್ದು ಒಂದು ಇದಿದೆ. ಒಂದು ನಮ್ಮ ಕರ್ನಾಟಕದ ಸೌಭಾಗ್ಯ ಏನು ಅಂದರೆ, ಈ ರಾಮನ ಶಿಲೆ ಆಗಿರ್ತಕ್ಕಂಥದ್ದು, ಅದು ಸಿಕ್ಕಿರ್ತಕ್ಕಂಥದ್ದು ನಮ್ಮ ಪುಣ್ಯ, ನಮ್ಮದು ರೋಮಾಂಚನ. ಕಲ್ಲು ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಕಲ್ಲು, ಕೆತ್ತಿರ್ತಕ್ಕಂಥವ್ರು ನಮ್ಮ ಕರ್ನಾಟಕದವರು, ಅಲ್ಲಿ ಮುಖ್ಯ ಪೂಜೆ ಇರ್ತಕ್ಕಂಥ ಪೂಜಾರು ಬಂದ್ಬಿಟ್ಟು ಕರ್ನಾಟಕದವರು. ಇದು ನಮ್ಮ ಕರ್ನಾಟಕದ ಒಂದು ದೊಡ್ಡ ಹೆಮ್ಮೆಯ ವಿಷಯ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ದಯವಿಟ್ಟು ತಾವೆಲ್ಲರೂ ಬಂದು ನಾಳೆ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ದೇವಸ್ಥಾನದಲ್ಲಿರ್ತಕ್ಕಂಥ ರಾಮ ಭಜನಾ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ. ಸಾರ್ವಜನಿಕೂ ಇದಿದೆ. ಇದರಲ್ಲಿ ಜಾತಿ ಭೇದ ಭಾವ ಪಕ್ಷ ಯಾವುದೂ ಇಲ್ಲ. ಇದರಲ್ಲಿ ಒಂದೇ ಜೈ ಶ್ರೀರಾಮ್ ಅಂತಕ್ಕಂಥ ಪದ ಒಂದೇನೆ. ಆದ್ರಿಂದ ನಾಳೆಯಿಂದ ಬಂದ್ಬಿಟ್ಟು ಎಲ್ಲರೂ ಬರಬೇಕು ಅಂತ ತಮ್ಮನಿಗೆ ಈ TV9 ಮುಖಾಂತರವಾಗಿ ನಮ್ರತೆಯಿಂದ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇದಿಷ್ಟು ದೇವಸ್ಥಾನದ ಟ್ರಸ್ಟಿಗಳ ಮಾತು. ಒಟ್ಟಾರೆ ಆ ರಾಮನ ಧ್ಯಾನವನ್ನ ಮಾಡೋ ಮೂಲಕ ನಾಳೆ ರಾಮ ಮಂದಿರ ಉದ್ಘಾಟನೆಗೆ ಶುಭ ಕೋರುವ ಕೆಲಸವನ್ನ ಮಾಡ್ತಾ ಇದೀವಿ. ಇದಕ್ಕೆ ಎಲ್ಲ ಭಕ್ತರು ಕೂಡ ಸಹಕರಿಸಬೇಕು ಅನ್ನೋ ಮಾತನ್ನ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.